ನಾವು ಭಾರತೀಯರು ಇದನ್ನ ಗಮನಿಸಬೇಕಾಗುತ್ತೆ. ರೂಪಾಯಿ ಮೌಲ್ಯಕ್ಕೆ ಭಾರಿ ಹೊಡೆತ ಬೀಳುತ್ತೆ. ಪಶ್ಚಿಮ ಏಷ್ಯಾ ದೇಶಗಳ ನಡುವಿನ ಭೀಕರ ಕದನ ಏನೀಗ ನಡೀತಾ ಇದೆ. US$ ಎದುರು ರೂಪಾಯಿ ಮೌಲ್ಯ ಮತ್ತೆ ಕುಸಿತ ಆಗುತ್ತೆ. ಡಾಲರ್ ಎದುರು ಸಾರ್ವಕಾಲಿಕ ಕುಸಿತವನ್ನ ಕಂಡಿದೆ ರೂಪಾಯಿ. ಈಗ ಪ್ರತಿ ಡಾಲರ್ಗೆ 92.15 ರೂಪಾಯಿಗೆ ರೂಪಾಯಿ ಮೌಲ್ಯ ಇಳಿದಿರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ ಅಟ್ಟಹಾಸ ಮುಂದುವರೆದಿದೆ. ಸಂಘರ್ಷಕ್ಕೆ ರೂಪಾಯಿ ಮೌಲ್ಯಕ್ಕೆ ಭಾರಿ ಹೊಡೆತ ಬೀಳ್ತಾ ಇದೆ. ಪಶ್ಚಿಮ ಏಷ್ಯಾ ದೇಶಗಳ ನಡುವಿನ ಈ ನಡೀತಾ ಇರುವಂತ ಭೀಕರ ಕದನ ಏನಿದೆ, US$ ಎದುರು ರೂಪಾಯಿ ಮೌಲ್ಯ ಮೊದಲೇ ಕುಸಿತಿತ್ತು, ಈಗ ಮತ್ತೊಮ್ಮೆ ಕುಸಿತ ಆಗಿರುವಂತದ್ದು. ಡಾಲರ್ ಎದುರು ರೂಪಾಯಿ ಕುಸಿದು ಹೋಗಿದೆ. ಪ್ರತಿ ಡಾಲರ್ಗೆ 92.15 ರೂಪಾಯಿ ಲೆಕ್ಕ ಹಾಕಬೇಕಾಗುತ್ತೆ ನಾವು ಇಂಡಿಯನ್ಸ್. ಇದು ಅಲ್ಲಿ ನಡೀತಾ ಇರುವಂತ ಯುದ್ಧ ಬೇರೆ ದೇಶಗಳಿಗೆ ಹೊಡೆತವನ್ನ ಬೀಳ್ತಾ ಇದೆ. ರೂಪಾಯಿ ಮೌಲ್ಯದಲ್ಲಿ ಕುಸಿತ ಆಯ್ತು ಅನ್ನೋದೊಂದ್ ಕಡೆ ಆದ್ರೆ ತೈಲದ ಬೆಲೆ ಏರಿಕೆ ಆಗುತ್ತೆ. ನಮಗೆ ಯಾವುದೇ ವಸ್ತುವನ್ನ ಇಂಪೋರ್ಟ್ ಮಾಡೋಕೆ ಎಕ್ಸ್ಪೋರ್ಟ್ ಮಾಡೋಕೆ ನಾವು ಹೆಚ್ಚಿನದಾಗಿ ತೆರೆ ಕಟ್ಟಬೇಕಾಗುತ್ತೆ. ಇದೆಲ್ಲವೂ ಕೂಡ ನಮಗೆ ಹೊಡೆತ ಬೀಳ್ತಾ ಇದೆ. ಈಗಾಗಲೇ ಡಾಲರ್ ಮೌಲ್ಯ ಏನಿದೆ, ರೂಪಾಯಿ ಮೌಲ್ಯ ಕುಸಿತ ಆಗೋಗ್ಬಿಟ್ಟು ಈಗ ನಮಗೆ ಭಾರತೀಯರಿಗೆ ಬೇರೊಂದು ದೇಶದಲ್ಲಿ ನಾವು ಹೋಗ್ಬೇಕು ಅಥವಾ ಯಾವುದೇ ರೀತಿಯಾದಂತ ವ್ಯವಹಾರವನ್ನ ಮಾಡಬೇಕು ಬೇರೆ ದೇಶದೊಂದಿಗೆ ಅಂದ್ರೆ ರೂಪಾಯಿ ಮೌಲ್ಯ ಕುಸಿತ ಆಗಿರುವಂತದ್ದು. ಡಾಲರ್ ಇಂದ ಕನ್ವರ್ಟ್ ಆದಾಗ ಸಾಕಷ್ಟು ಸಮಸ್ಯೆಯನ್ನ ನಾವು ಎದುರಿಸಬೇಕಾಗುತ್ತೆ ಭಾರತೀಯರು. ಇನ್ನು ಚಿನ್ನ ಬೆಳ್ಳಿ ದರದಲ್ಲಿ ಏರಿಕೆ ಆಗುವಂತದ್ದು ಕೂಡ ಫಿಕ್ಸ್. ಈಗಾಗಲೇ ಡಾಲರ್ ಬೆಲೆಯನ್ನ ರೂಪಾಯಿಗೆ ಕನ್ವರ್ಟ್ ಮಾಡಿದಾಗ 92.15 ರೂಪಾಯಿ ಇಳಿಸಲಾಗಿದೆ. ಫಿಕ್ಸ್ ಇದು ಆಗಿದೆ, ಆಗ್ಲೇ ಬದಲಾವಣೆ ಆಗಿರುವಂತದ್ದು. ಇದಕ್ಕೆ ನಾವು ಹೊಗ್ಗಿಕೊಂಡು ಹೋಗ್ಬೇಕು. ಅಷ್ಟರ ಮಟ್ಟಿಗೆ ಈ ಯುದ್ಧದ ತೀವ್ರತೆ ಆರ್ಥಿಕವಾಗಿ ಬೇರೆ ದೇಶಗಳಿಗೆ, ಅದರಲ್ಲೂ ನಮ್ಮ ಭಾರತ ಕೂಡ ಇದೆ. ಹಾಗಾಗಿ ಯಾಕಂದ್ರೆ ನಾವು ನಡೆಸ್ತಾ ಇರುವಂತದ್ದು ರೂಪಾಯಿ ಮೌಲ್ಯದ ಆರ್ಥಿಕತೆ ನಮ್ಮಲ್ಲಿರುವಂತದ್ದು. ಹಾಗಾಗಿ ನಮಗೆ ಕೂಡ ಇದು ಸಮಸ್ಯೆ ಆಗತ್ತೆ. ಈಗಾಗಲೇ ಫಿಕ್ಸ್ ಆಗಿದೆ, ರೂಪಾಯಿ ಮೌಲ್ಯ ಕುಸಿತ ಆಗಿದೆ. $1ಗೆ 92.15 ರೂಪಾಯಿ ಲೆಕ್ಕ ಹಾಕಬೇಕಾಗತ್ತೆ. ಇನ್ನು ಚಿನ್ನ ಬೆಳ್ಳಿ ದರ ಮೊದಲೇ ಏರಿಕೆ ಆಗಿದೆ ಅಂತ ಮಧ್ಯಮ ವರ್ಗದವರು ಪರದಾಡ್ತಿದೀವಿ. ಅದಿನ್ನ ಮುಂದುವರಿಯುತ್ತೆ. ಇನ್ನ ಹೆಚ್ಚಿನದಾಗಿ ಪರದಾಡುವಂತ ಪರಿಸ್ಥಿತಿ ಮಧ್ಯಮ ವರ್ಗದವರಿಗೆ ಬರುತ್ತೆ. ತೈಲ ಏನು ಜಗತ್ತಿಗೆ ಬೇಕಾಗಿರುವಂತ 7% ತೈಲವನ್ನ ನಮಗೆ ನೀಡ್ತಾ ಇರುವಂತ ದೇಶಗಳಲ್ಲೇ ಈಗ ನಡೀತಾ ಇರುವಂತದ್ದು ಈ ಯುದ್ಧ. ಹಾಗಾಗಿ ತೈಲವನ್ನ ನಾವು ಈ ದೇಶಗಳಿಂದ ತಗೊಳಕ್ ಮುಂದೆ ಆ ರೀತಿಯಾದಂತ ಪರಿಸ್ಥಿತಿ ಬರುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ಅಲ್ಲೇ ಈಗ ಅಟ್ಯಾಕ್ ಮಾಡ್ಲಾಗ್ತಾ ಇದೆ. ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡ್ಲಾಗ್ತಾ ಇರುವಂತದ್ದು. ಇನ್ನು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಏನಿದೆ, ಹಡಗುಗಳು ಅಲ್ಲಲ್ಲೇ ನಿಂತಿದ್ದಾವೆ. ಹಡಗುಗಳು ಮುಂದಕ್ಕೆ ಹೋಗಕ್ ಆಗ್ತಿಲ್ಲ. ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಯಾವ್ದು ರೀತಿಯಾಗಿ ನಾವು ಸಮುದ್ರದ ಮೂಲಕ ನಾವು ಹಡಗನ್ನ ಒಂದ್ ಕಡೆಯಿಂದ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ವಿ, ಅದನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಯಾವುದಕ್ಕೂ ಕೂಡ ಈಗ ಗ್ಯಾರಂಟಿ ಇಲ್ಲ. ಯಾವ ದೇಶಗಳು, ಇಡೀ ವಿಶ್ವದ ಪ್ರತಿಯೊಂದು ರಾಷ್ಟ್ರ ಕೂಡ ಇರಾನ್ ಜೊತೆ ಸಂಪರ್ಕದಲ್ಲಿ ಇರುತ್ತೆ. ತೈಲ ಬೇಕಾಗುತ್ತೆ ಅಂತ ಇಸ್ರೇಲ್ ಜೊತೆ ಸಂಪರ್ಕದಲ್ಲಿ ಇರುತ್ತೆ. ಇದೆಲ್ಲವೂ ಕೂಡ ಈಗ ಹೊಡೆತ ಬೀಳುವಂತದ್ದು ಇರಾನ್, ಇಸ್ರೇಲ್ ಜೊತೆ, ಅಮೆರಿಕ ಜೊತೆ ಸಂಬಂಧವನ್ನ ಇಟ್ಕೊಂಡಿರುವಂತ ದೇಶಗಳು. ಆ ಪಟ್ಟಿಯಲ್ಲಿ ನಾವು ಇದೀವಿ, ಭಾರತ ಕೂಡ ಇದೆ ಆ ಪಟ್ಟಿಯಲ್ಲಿ. ಇದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಇನ್ನ ಮುಂದಿನ ದಿನಗಳಲ್ಲಿ ಭಾರತೀಯರಾದ ನಮಗೆ ಸಾಕಷ್ಟು ಆರ್ಥಿಕವಾಗಿ ಹೊಡೆತ ಬೀಳೋದಂತೂ ಪಕ್ಕ. ಇದಕ್ಕೆ ನಾವು ತಯಾರಿಯನ್ನ ಮಾಡ್ಕೊಂಡಿರ್ಬೇಕಾಗುತ್ತೆ. ಇನ್ನು ಗಲ್ಫ್ ರಾಷ್ಟ್ರಗಳಲ್ಲಿ ಇದಾಗಲೇ ತೀವ್ರತೆ ಹೆಚ್ಚಾಗಿದೆ. ಅಲ್ಲಿಂದ ಜನರು ಅಲ್ಲಿದ್ರೆ ನಮಗೆ ಉಳಿಗಾಲ ಇಲ್ಲ ಅಂತ ಬೇರೊಂದು ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಆ ಶಿಫ್ಟ್ ಆಗೋ ವೇಳೆ ಯಾವಾಗ ವಿಮಾನ ನಿಲ್ದಾಣಕ್ಕೂ ಕೂಡ ಅಟ್ಯಾಕ್ ಮಾಡ್ತಾರೆ. ನಾವಿಲ್ಲಿರೋರು ಈ ಕ್ಷಣ ನಾವು ಬದುಕಿರ್ತೀವ ಇಲ್ವಾ ಅದು ಕೂಡ ಗೊತ್ತಿಲ್ಲ. ಪರದಾಡ್ತಾ ಇದ್ದಾರೆ ಅಲ್ಲಿನ ಜನತೆ. ಇಷ್ಟರ ಮಟ್ಟಿಗೆ ಯುದ್ಧದ ತೀವ್ರತೆ ಎಲ್ಲಾ ಕಡೆ ಆವರಿಸಿಕೊಂಡಿರುವಂತದ್ದು. ಇನ್ನು ಅಲ್ಲಿರುವಂತ ಜೀವಿಗಳಿಗೂ ಗ್ಯಾರಂಟಿ ಇಲ್ಲ. ಅದೊಂದು ಕಡೆ ಆದ್ರೆ ನಮಗೆಲ್ಲರಿಗೂ ಅಂದ್ರೆ ಈ ಯುದ್ಧದ ಒಂದು ತೀವ್ರತೆ ನಮಗೂ ಕೂಡ ಅಫೆಕ್ಟ್ ಆಗ್ತಾ ಇದೆ. ಆರ್ಥಿಕವಾಗಿ ನಾವು
ಕುಗ್ಗುವಂತ ಸಾಧ್ಯತೆಗಳು ಬೇರೆ ಬೇರೆ ರಾಷ್ಟ್ರಗಳು, ಆ ದೇಶಗಳೊಂದಿಗೆ ಸಂಬಂಧವನ್ನ ಇಟ್ಕೊಂಡಿರುವಂತಹ ರಾಷ್ಟ್ರಗಳು ಆರ್ಥಿಕವಾಗಿ ಕುಗ್ಗೋಗ್ತೀವಿ. ತೈಲ ಬೇಕು ಅಂದ್ರೆ ಆರಾಮಾಗಿ ನಾವು ಇರಾನ್ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ವಿ, ತರಿಸ್ಕೋತಿದ್ವಿ. ಈಗ ಅದೆಲ್ಲದಕ್ಕೂ ಕೂಡ ತೊಂದರೆ ಆಗುತ್ತೆ. ಯಾವಾಗ ಈ ಯುದ್ಧ ನಿಲ್ಲುತ್ತೋ ಗೊತ್ತಿಲ್ಲ. ಇನ್ನು ಟ್ರಂಪ್ ಒಂದು ಸಲ ಟಾರ್ಗೆಟ್ ಮಾಡಿದ್ರೆ ಮುಗೀತು. ಟ್ರಂಪ್ ಹೇಳಿಕೆಯನ್ನಾಗ್ಲೇ ಕೊಟ್ಟಿದ್ದಾರೆ, ಇರಾನ್ ಬಾಯಿ ಮುಚ್ಕೊಂಡು ಇಲ್ಲಿಗೆ ಯುದ್ಧವನ್ನ ನಿಲ್ಸಿದ್ರೆ ನಿಮ್ಗೆ ಒಳ್ಳೇದು, ಇಲ್ಲ ಅಂದ್ರೆ ನಾವು ಇದನ್ನ ಎಷ್ಟು ತಿಂಗಳ ಕಾಲ ಬೇಕಿದ್ರು ನಾವು ತಗೊಂಡು ಹೋಗ್ತೀವಿ, ನಿಮ್ಮ ಯುದ್ಧ ಎಷ್ಟರ ಮಟ್ಟಿಗೆ ನಮಗೆ ಅಟ್ಯಾಕ್ ಮಾಡ್ತಿರೋ ನಾವು ರೀ ಅಟ್ಯಾಕ್ನ ಅದಕ್ಕಿಂತ ಹೆಚ್ಚಿನ ತೀವ್ರತೆಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು, ಟ್ರಿಗರ್ ಮಾಡ್ತಾ ಇರುವಂತದ್ದು ಇರಾನ್ನ. ಸುಮ್ಮನಿರೋಕ್ಕೂ ಕೂಡ ಒಂದ್ ಕಡೆ ಬಿಡ್ತಾ ಇಲ್ಲ ಇಸ್ರೇಲ್, ಅಮೆರಿಕ. ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡೋದು, ಯಾರ್ಯಾರು ಪ್ರಮುಖ ನಾಯಕರುಗಳಿರ್ತಾರೆ ಅವ್ರನ್ನೇ ಟಾರ್ಗೆಟ್ ಮಾಡಿ, ಅವ್ರ ಮನೆಗಳು ಅವ್ರ ಕಚೇರಿಗಳನ್ನೇ ಟಾರ್ಗೆಟ್ ಮಾಡೋದು,